ಸೂರುಬಾಯಿ ಎಂದ ಮೀರಾಬಾಯಿ, ಮುಕ್ತಾಬಾಯಿ, ಹೇಮಳತಿ, ಮಲ್ಲಮ್ಮ, ಅಕ್ಕಮಹಾದೇವಿಯಂತೆ ತಾನೆಲ್ಲ ಭಾವಿಕಾಚೆ ಕಾಮದೇವಂಬಿಕಾರಕರಿ ಅಂತ ಭಾವವನ್ನು ಇಟ್ಟುಕೊಂಡು ಕೇಳಿದ ಅವ್ರ ಕೆಲಸ ತನ್ನ ದೇವನ ಮರ್ತಿಕೆಯಿಂದ ಅಂತ ಒಂದು ಗುರು ಬ್ರಹ್ಮ ಗುರು ವಿಷ್ಣು ಅಂದ್ರ ನನಗೆ ಬಹಳ ಆನಂದ ಆಯ್ತು. ಯಾಕಂದ್ರ ನಾನೀಗ ಕೆಲವೇ ದಿನ ಈ ಕಾರ್ಯಕ್ರಮ ಮಾಡಿದವ ಆಗ ನಡುವೆ ಬಂತು ತಪ್ಪಿತ್ತು. ಆ ತಪ್ಪದ ಬದಲು ನಿಮ್ಗೆ ತಾಯಿಯಾಗಿ ಕ್ಷಮ ಬೇಡ್ತೀನಿ. ಆ ಗುರುವಿನ ಮರ್ಜಿ ಅಲ್ಲ. ಸಕಲ ಕರುಣೆ ಜಗದೀಶಾಚೆ ಕವಿತ್ವ ಪ್ರಕಾರ ಮನುಷ್ಯಾಚಿ ಕಸಾವರುಣಿ ಕರ್ತ ಕರವಿತ ದೇತ ಗೀತ ಗೀತ ಹೇಳ್ತಾರ ಭಗವಂತದಾನ ಅವ್ರ ಮಹಾರಾಜರು. ನೋಡ್ರಿ, ನಮಗ ಪಂಢರಪುರಕ್ಕೆ ಹೋಗಿದ್ದೇವೆ ನಾವು ಬಾರಿಗೆ. ವಾದ ಯಾರು ಹೋಗ್ಬೇಕು, ಯಾಕೆ ಒಬ್ಬರು ಒಂದು ಹೇಳೋರು, ಒಬ್ಬರು ಒಂದು ಹೇಳೋರು. ಸೋಲಾಪುರ ಕರೆದು ಬರ್ರಿ, ಚರ್ಚನ್ ಕರೆದು ಬರ್ರಿ, ಆ ಕರೆದು ಬರ್ರಿ, ಈ ಕರೆದು ಬರ್ರಿ. ಇಲ್ಲೆಲ್ಲ ಆನಂದದ ವ್ಯಕ್ತಿ ನಾವು ಬಂದಿದ್ದೇವೆ. ಕರೆ ಎಲ್ಲಿ ಯಾವ ठिकाण ನಮ್ಗೆ ತಿಳಿಲಾರ್ದಾಗ ಆಗಾರ. ದೇವರು ಹೆಂಗಿದಾರಪ್ಪ ಅಂತ ಕೇಳಿದ್ರೆ ಭಾವಿಕಾಚೆ ಕಾಮದೇವಂಬಿಕಾರಕರಿ. ಭಾವಿಕ ಕೆಲಸ ದೇವರೇ ಮಾಡ್ತಾನೆ. ಹಂಗ ನಮ್ಗೆಲ್ಲ ಹಂಗ ತಗೊಂಡು ಕೇಳಿದ ನೋಡ್ರಿ, ಅಲ್ಲಿ ಅರಳಿಗೆ ಬಂದು ಕೇಳಿದ ತಮ್ಮ ಎಷ್ಟೋ ನಮ್ಮ ಪ್ರೀತಿದಿಂದ ಒಂದು ಏನೇಟ್ ಇಟ್ಟಿದ್ರು ಆಗ ಕರ್ಕೊಂಡು ಬಂದ್ರಿ. ಸಾಧಕರವರು ಆ ಸಾಧಕ ನಿರೂಪಣೆ ಇವತ್ತಿನ ದಿವಸ ಸಮರ್ಥರು ಓದ್ಯಾರ. ಈ ಸಾಧಕರ ನಾವಾದಿಂದ ಈ ಸದ್ಗುರುವಿನ ಈ ಅಂಗಳದಾಗ ಅಪ್ಪ ಈ ರಾವಣದಾಗ ಬಂದೇವಪ್ಪ ಅಂತಂದ್ರ ನಮಿದ ಭಕ್ತಿ ಪಂತೆ ರಾಮರೂಪಿ ಅನುಭವಿ. ಇಲ್ಲಿ 9 ಥರದ ಭಕ್ತಿ ಎಲ್ಲ ಆಗ್ತಾವಿಲ್ಲಿ. ಶ್ರವಣಂ, ಕೀರ್ತನಂ, ನಾಮಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸತ್ಯಂ, ಆತ್ಮನಿವೇದ. ಇಲ್ಲಿ ಭಗವಂತನ ರಾವಣದಾಗ ನಾವು ಹೆಜ್ಜೆ ಇಟ್ಟೇವಪ್ಪ ಅಂತಂದ್ರೆ ಈ 9 ಥರದ ಭಕ್ತಿ ಆಗ್ತದೆ. ನೋಡ್ರಿ, ಅಂತ ಮಹಾತ್ಮರು ಇಲ್ಲಿ ಬಂದು ಕೇಳಿದ್ರು. ಇಲ್ಲಿ ಕೂತಾರ, ಅಮೋಕ್ಷದ ಮುತ್ಯಾಲೆ ಕೂತಾಗ. ಯಾಕಂದ್ರೆ ನಮ್ಮ ಜಾತ್ರೆಗೆ ಅಮೋಕ್ಷದ ಮುತ್ಯಾಲ ಪಾಲ್ಕಿ ತರ್ತೇವೆ ನಾವು. ಜಾನಕ ಎಷ್ಟು ಪಾಲ್ಕಿಗಳು ಬರ್ತಾವ. ಆಗ ಮುತ್ಯಾಲ ಪಾಲ್ಕಿ, ಸ್ವಾಮಿ ಮುತ್ಯಾಲ ಪಾಲ್ಕಿ ಅಂದ್ರೆ ನಮ್ಮ ಊರಿಗೆ ಬಹಳ ಆನಂದ. ಹೇ ಸಭಾಯಭ್ಯಂತರಿ, ಸಭಾಯಭ್ಯಂತರಿ, ಅವಗ ಪರಮಾನಂದೂರೇ, ಅವಗ ಪರಮಾನಂದೂರೇ, ಹೇ ಆನಂದೂರೇ, ಆದಿ